ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗ ನಾನು ಊರಿಗೊಂದು ಕೆರೆಗೆ ನದಿ ನೀರು ಇದು ಪಾರ್ಟ್ 2 ಮಾಡ್ತಾ ಇದ್ದೀನಿ. ನೀರು ಎಲ್ಲೆಲ್ಲಿದೆ, ಹೇಗೆ ತರ್ಬೋದು ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕು. ಸುಮ್ಮನೆ ನೀರು ತುಂಬಿಸ್ಬಿಡಿ ಊರಿಗೊಂದು ಕೆರೆಗೆ 350 TMC ನೀರು ಬೇಕು ಅಂತಕ್ಕಂಥದ್ದು ಹೇಳೋದಲ್ಲ. ಅದಕ್ಕೆ ಆಲ್ಟರ್ನೇಟ್ ಆಗು ಸಜೆಷನ್ಸ್ ಕೊಡಬೇಕು ಅಂತೇಳಿ ಈಗಾಗಲೇ ಗೌರ್ಮೆಂಟಿಗೆ ಸಜೆಷನ್ಸ್ ಕೊಟ್ಟಿರ್ತಕ್ಕಂಥ ಅಂಶಗಳು ನೋಡಿ. ಈಗ ಕೃಷ್ಣಾ ನದಿ, ಈಗ ನಮ್ಮ ರಾಜ್ಯದಲ್ಲಿ 7 ನದಿ ಪಾತ್ರಗಳಿದೆ. ರಿವರ್ ಬೇಸಿನ್ಸ್ ಅಂತೀವಲ್ಲ ಇಂಗ್ಲೀಷಲ್ಲಿ. ಕೃಷ್ಣಾ ನದಿ ಪಾತ್ರದಿಂದ ನಾವೀಗ 969.44 TMC ನೀರು ನಮ್ಮ ರಾಜ್ಯದಲ್ಲಿ ಉತ್ಪತ್ತಿ ಆಗುತ್ತೆ. ಕಾವೇರಿ ನದಿಯಲ್ಲಿ ನಮ್ಮ ರಾಜ್ಯದಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು 387.76 TMC. ಗೋದಾವರಿ ನದಿ ಪಾತ್ರದಿಂದ 49.97 TMC ಉತ್ಪತ್ತಿ ಆಗುತ್ತೆ. ಇನ್ನು ಪಶ್ಚಿಮಾಭಿಮುಖವಾಗಿ ಹರಿಯತಕ್ಕಂಥ ನೇತ್ರಾವತಿ ನದಿ ಬೇಸಿನ್, ಅದು ವೆಸ್ಟ್ ಗೋಯಿಂಗ್ ರಿವರ್ಸ್ ಅಲ್ಲಿ 1998 2250 ತಕ್ಕನೂ ನೀರು ಹರಿದೋಗುತ್ತೆ. ಇನ್ನು ಉತ್ತರ ಪೆನ್ನಾರು, ದಕ್ಷಿಣ ಪೆನ್ನಾರು, ಪಾಲಾರು, ಇಲ್ಲಿ 3 ಸೇರಿ ಒಂದು 38 TMC ನೀರು. ಒಟ್ಟು 3438 TMC ನೀರಿದೆ ಅಂತ ಒಂದು ಅಂದಾಜು ಸರ್ಕಾರ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಪ್ಲಸ್ ಆರ್ ಮೈನಸ್ ಆಗುತ್ತೆ, ಅದು ಪಕ್ಕ ಮಾಡಿದ್ರೆ. ಅದು ಆ ನೀರಿನಲ್ಲಿ ನಾವು ಈಗ 1246 TMC ನಾವು ಬಳಸ್ಕೊಳ್ಳೋಕೆ ಪ್ಲಾನ್ ಮಾಡಿದ್ದೀವಿ ಈಗಾಗಲೇ. ಇನ್ನು ಉಳಿದ ನೀರಲ್ಲಿ ಎಷ್ಟನ್ನು ನಮ್ಮ ರಾಜ್ಯಕ್ಕೆ ಬಳಸ್ಕೋಬಹುದು. ಇನ್ನು ವೆಸ್ಟ್ ಗೋಯಿಂಗ್ ರಿವರ್ಸ್ನಲ್ಲೇ ನಾವು ನೀರು ತರಬೇಕಾಗತ್ತೆ. ಇನ್ನು ಸರ್ಪ್ಲಸ್ಗಳು ನೀರು ತರಬೇಕಾಗತ್ತೆ. ಸರ್ಪ್ಲಸ್ ನೀರನ್ನು ನಾವು ತೀರ್ಮಾನ ಮಾಡಬೇಕಾದ್ರೆ ಕಾವೇರಿ ಟ್ರಿಬ್ಯುನಲ್ಲು, ಕೃಷ್ಣಾ ಟ್ರಿಬ್ಯುನಲ್ಲು, ಗೋದಾವರಿ ಟ್ರಿಬ್ಯುನಲ್ಲು, ಆ ಟ್ರಿಬ್ಯುನಲ್ಗಳಲ್ಲೇ ಆಗಬೇಕದು. ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಅದು ನಾವು ಮಾಡ್ತೀವಿ ಅಂತ ಹೋದ್ರೆ ಅವ್ರು ಕೋರ್ಟ್ ಹಾಕ್ತಾರೆ, ಇದು ಮಾಡ್ಕೊಂತಾರೆ, ಅವಾಗ ಚರ್ಚೆ ಆಗುತ್ತೆ. ಅದು ಒಳ್ಳೆ ಬೆಳವಣಿಗೆ. ವೆಸ್ಟ್ ಗೋಯಿಂಗ್ ರಿವರ್ಸ್ ಅನ್ಡಿಸ್ಪ್ಯೂಟೆಡ್ ವಾಟರ್ ನಮ್ಮ ರಾಜ್ಯದಲ್ಲಿ ಹುಟ್ಟುತ್ತೆ, ನಮ್ಮ ರಾಜ್ಯದಲ್ಲಿ ಹೋಗಿ ಸಮುದ್ರ ಸೇರುತ್ತೆ. ಆ ನೀರನ್ನು ನಾವು ಈ ಪ್ರದೇಶಕ್ಕೆ, ಬಯಲು ಪ್ರದೇಶಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ವೆಸ್ಟ್ ಗೋಯಿಂಗ್ ಹರಿತಕ್ಕಂಥ ನೀರನ್ನು ಪೂರ್ವಾಭಿಮುಖವಾಗಿ ಬರಗ್ ಮಾಡ್ಕೊಂಡು ತರಬೇಕು ಅಂತ ಮೊದಲು ಪ್ರಾಜೆಕ್ಟ್ ಕೊಟ್ಟರೆ ನೀರಾವರಿ ತಜ್ಞ GS ಪರಮೇಶ್ವರ. ನಕ್ರು ಅವಾಗೆಲ್ಲ ನೇತ್ರಾವತಿ ತಂದ್ಬಿಡ್ತಾರಂತೆ. ನೇತ್ರಾವತಿ ಅಲ್ಲ ಆಳದಲ್ಲೈತೆ, ಇಲ್ಲಿ ನಮ್ಮ ದಿಬ್ಬದಲ್ಲೈತೆ, ನೀರು ಬರುತ್ತಾ, ಇಲ್ಲಿ ಬುಡೆ ಹೊಡಿತಾರೆ ಇವರು. ಬಸವರಾಜಗೂ ಪರಮಶಿವಯ್ಯರು, ಕುಂದರಹಳ್ಳಿ ರಮೇಶ್ಗೆ ಉದ್ಯೋಗಿಲ್ಲ, ಇವರು ಬುಡೆ ಹೊಡ್ಕೊಂಡು ಓಡಾಡ್ತಾರೆ ಅಂತಕ್ಕಂಥ ಮಾತನ್ನು ನಾವು ಕೇಳಿದ್ದೀವಿ. ಆದ್ರೆ ಈಗ 24 TMC ನೀರು ಬರುವಾಗ ನಾವು ಮಾಡುವ ಅಂತ ಹೇಳಿ ಫಲಾನುಭವಿಗಳು ಅವರೆಲ್ಲ ನಾವು ಹೋರಾಟ ಮಾಡಿಸಿದ್ವಿ. ಈಗ ಅವ್ರು ಹೇಳ್ತಿದ್ದಾರೆ ಫಲಾನುಭವಿಗಳಾಗಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ಅದಿರಲಿ ವಿಚಾರ. ಈಗ ವೆಸ್ಟ್ ಗೋಯಿಂಗ್ ರಿವರ್ಸ್ನಲ್ಲಿ ನೋಡಿ, ಒಂದು ಸರ್ಕಾರನೇ, ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಎಷ್ಟು ನೀರನ್ನು ನಾವು ಬಳಸ್ಬೋದು ಅಂತಕ್ಕಂಥದ್ದನ್ನು ಒಂದು ಪ್ರಿಲಿಮಿನರಿಯಾಗಿ ಚರ್ಚೆ ಮಾಡಿ ಸರ್ವೆ ಮಾಡೋರೆ. ಪಕ್ಕ ಮಾಡಿಲ್ಲ, ಅದು ಚರ್ಚೆ ಅಂತಲಿದೆ. ಕಾಳಿ ನದಿಯಲ್ಲಿ ಸುಮಾರು ಒಂದು 60 TMC ನೀರು ಬಳಸ್ಕೋಬಹುದು ನಾವು ಅಂತ. ಕೃಷ್ಣಾ ಪ್ರವಾಹದ ನೀರು ಒಂದು 30 TMC ನೀವು ಭಾಗ ತೀರ್ಮಾನ ಆಗಿ ಅವರೆಲ್ಲ ಆದರೂ ಅದನ್ನು ನಾವು ಬಳಸ್ಕೋಬಹುದು. ಇವಾಗ ಕಾವೇರಿ ಪ್ರವಾಹದಲ್ಲಿ ಒಂದು 50 TMC ನೀರು ಉಳಿತೈತೆ ನಮಗೆ ಅಂತ ಹೇಳ್ತಾರಲ್ಲ, ನಮ್ಮ ಭಾಗ ಅವ್ರಿಗೆ ಕೊಟ್ಟರು. ಮಹಾದಾಯಿ ನದಿಯಿಂದ ಒಂದು 4 TMC ನೀರಿಗೆ ಬಳಸಕ್ಕೇನೋ ಪ್ಲಾನ್ ಮಾಡ್ಕೊಂಡವ್ರೆ. ಅಗಿನಾಶಿನಿಯಿಂದ ಒಂದು 50 TMC ನೀರು ಬಳಸ್ಬೋದು. ಅದು ಉತ್ತರ ಕರ್ನಾಟಕ ಒಂದಷ್ಟು ಕೊಡ್ಬೋದು, ಹಳೆ ಮೈಸೂರಿಗೂ ಕೊಡ್ಬೋದು ಅಂತ 2 ಥರ ಮಾಡಿದ್ದಾರೆ. ಬೇಡ್ತಿ ವರ್ಧಾ ನದಿಯಿಂದ ಒಂದು 8 TMC ನೀರು ತಗೋಬಹುದು. ಗೋದಾವರಿ ಕಾವೇರಿ ಲಿಂಕ್ ಮಾಡೋದ್ರಿಂದ ಒಂದು 20 TMC ನೀರು ತಗೋಬಹುದು. ಆಲ್ಮಟ್ಟಿ ಪೆನ್ನಾರ್ ಲಿಂಕ್ ಇಂದ ಒಂದು 25 TMC ನೀರು. ಬೇಡ್ತಿ ಧರ್ಮ ವರ್ಧಾ ಲಿಂಕ್ ಇಂದ 19 TMC ನೀರು. ಬೇಡ್ತಿ ನದಿಯಿಂದ ಸಪ್ರೇಟ್ ಆಗಿ ಇನ್ನೊಂದು ಮಾಡ್ಕೊಂಬನು ಒಂದು 25 TMC ನೀರು. ಶರಾವತಿ ನದಿನಲ್ಲಿ 183 TMC ನೀರು ಹೋಗುತ್ತೆ. 150 TMC ನೀರೇ ಆ ಕೆಪಾಸಿಟಿ ಡ್ಯಾಮ್ದು. ಹರಿದು ಒಳ್ಳೆ ನೀರನ್ನ ನಾವು ಪವರಿಗೆ ಬಿಟ್ಬಿಟ್ಟು ಕೆಳಗೆ ತಳ್ತಾ ಇದ್ದೀವಿ. ಆ ನೀರನ್ನು ನಾವು ಬಳಸೋಣ ಪ್ಲಾನ್ ಮಾಡ್ಬೋದು. ಕುಮಾರಧಾರ ಮತ್ತು ಬೆಟ್ಕುಂಬ್ರ ನದಿಯಿಂದ 18 TMC ನೀರು ತರ್ಬೋದು. 8 TMC ಗ್ರಾವಿಟಿ ಬರುತ್ತೆ, 8 TMC ಒಂದು 10 TMC ಲಿಫ್ಟ್ ಮಾಡಬೇಕಾಗುತ್ತೆ. ಕಕ್ಕಟ್ಟೊಳೆ ಲಕ್ಷ್ಮಣ ತೀರ್ಥ ನದಿಯಿಂದ ಒಂದು 3 TMC ನೀರು ಬರುತ್ತೆ ಅಂತ ಒಂದು ಅಸೆಸ್ ಮಾಡೋರೆ. ವಂಗನಡೆ ಲಕ್ಷ್ಮಣ ತೀರ್ಥದಿಂದ ಒಂದು 2.9 TMC ನೀರು ಬರುತ್ತೆ. ಬರಪ್ಪೊಳೆ ಕಾವೇರಿ ನದಿಯಿಂದ ಒಂದು 5 TMC ನೀರು ತಗೋಬಹುದು. ಈಗ ಮೇಕೆದಾಟು ಮಾಡ್ತಕ್ಕಂಥ ನೀರಿನಲ್ಲಿ ಅಲ್ಲೊಂದು 67 TMC ನೀರು ನಾವು ಬಳಸ್ಬೋದು ಅಂತ ಹೇಳ್ಬಿಟ್ಟು ಸರ್ಕಾರ ಪ್ರಾಜೆಕ್ಟ್ ಮಾಡಿದೆ. ಕಿಂಡಿ ಯೋಜನೆಗಳು ಸೌಭಾಗ್ಯ ಸಂಜೀವಿನಿ ಅಂತ ಹೇಳಿ ಸರ್ಕಾರ ಮಾಡೋದರಿಂದ ಸುಮಾರು ಒಂದು 60-63 TMC ನೀರಿಂದ ಯೋಜನೆ ನಾವು ಮಾಡ್ಬೋದು ಅಂತ ಅಸೆಸ್ ಮಾಡವ್ರೆ. ಕೊಳಚೆ ನೀರು, ಈಗ ಟ್ರೀಟೆಡ್ ವಾಟರ್ನ ನಾವು ಸಂಸ್ಕರಿಸಿ ಬಳಸ್ಕೊಂಡ್ರೆ ಒಂದು 30 TMC ನೀರನ್ನ ನಾವು ಬಳಸ್ಕೋಬಹುದು. ಇನ್ನು ನೇತ್ರಾವತಿಯಿಂದಲೇ ಸುಮಾರು 150 TMC ನೀರನ್ನು ನಾವು ಬೆಳೆಸ್ಕೋಬಹುದು. ಇದು ಎಲ್ಲ ಸೇರಿದರೆ 729 TMC ನೀರನ್ನು ನಾವು ಎತ್ತಬಹುದು. ಅಂದ್ರೆ ಒಂದೇ ಸರಿ 729 TMC ನೀರು ಎತ್ತದಲ್ಲ, ಅಲ್ಲಿ ಕುಂತ್ಕೊಂಡು ಸರ್ಕಾರ ಅಲ್ಲಿನ ತಜ್ಞರು ಎಷ್ಟು ತಗೋಬಹುದು, ಎಷ್ಟು ಬೇಕಾಗುತ್ತೆ ನಮಗೆ ಕುಡಿಯೋ ನೀರು ಅಂತ ಚರ್ಚೆ ಮಾಡಿ
ಒಮ್ಮತವಾಗಿ ಒಂದು ತೀರ್ಮಾನ ಮಾಡ್ಕೊಂಡ್ರೆ ಈ ನೀರುಗಳನ್ನು ನಾವು ಬಳಸ್ಕೋಬೋದಾಗಲಿ. ಒಂದು 10% ನೀರು ಬಳಸ್ಕೊಂಡ್ರು 200 TMC ನೀರಾಗುತ್ತೆ ಇಲ್ಲಿ ನಾವು ಎಕ್ವೈರಿಂಗ್ ರಿವರ್ನಲ್ಲಿ. ಇದಕ್ಕಿಂತ ನಾವೊಂದು ಎಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಎಲ್ಲ ತಜ್ಞರುಗಳು ಕರ್ಕೊಂಡು ಎಲ್ಲ ಪರಿಣಿತರನ್ನು ಕರ್ಕೊಂಡು ಎಲ್ಲ ಹೋರಾಟಗಾರರನ್ನು ಕೂಡಿಸ್ಕೊಂಡು ಒಂದು ಚರ್ಚೆ ಮಾಡಬೇಕಾಗ್ತದೆ. ಸುಲಭವಾಗಿ ಏಕಾಏಕಿ ಮಾಡ್ತಕ್ಕಂಥದ್ದಲ್ಲ. ನಾನಿನ್ನು ಮುಂದಿನ ವಿಡಿಯೋದಲ್ಲಿ ಆ ನೀರುಗಳನ್ನ ತಂದ್ರೆ ಎಲ್ಲೆಲ್ಲಿ ನಿಲ್ಲಿಸ್ಬೋದು ಅಂತಕ್ಕಂಥದ್ದನ್ನು ಹೇಳ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಈಗ ಈ ಎಪಿಸೋಡ್ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ನನ್ನ ಚಾನೆಲ್ನ ಯೂಟ್ಯೂಬ್ ವೀಕ್ಷಕರಿಗೆ ಧನ್ಯವಾದಗಳು. ಬೆಲ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹೆಚ್ಚೆಚ್ಚಿಗೆ ಅದನ್ನು ತಲುಪಿ ಅಂತ ಹೇಳಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಕ್ತಿ ಪೀಠ.